ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಸಾಲ ರವಾ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಒಂದು ಕಪ್ ದೊಡ್ಡ ಕಪ್ಪಲ್ಲಿ 1 ಕಪ್ಪು ರವೆ ತೊಗೊಂಡಿದ್ದೀನಿ. ಮೀಡಿಯಮ್ ರವೆ ಆದರೂ ತೊಗೊಳ್ಳಿ, ಇಲ್ಲಾಂದರೆ ಚಿರೋಟಿ ರವೆ ಆದರೂ ತೊಗೊಳ್ಳಿ, ಯಾವುದಿರುತ್ತೆ ಅದು. 1 ಕಪ್ಪು ಗೋಧಿ ಹಿಟ್ಟು, ದೊಡ್ಡ ಕಪ್ಪಲ್ಲಿ 1 ಕಪ್ ರವೆ, 1 ಕಪ್ ಗೋಧಿ ಹಿಟ್ಟು, ಕ್ಯಾರೆಟ್ ತುರ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕಾಯಿ ತುರಿ ಎಲ್ಲ ನೀಟಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಇವಾಗ 1 ಕಪ್ ರವೆ ತೊಗೊಂಡಿದ್ವಲ್ಲ ಅದು ಹಾಕ್ಕೋತಾ ಇದ್ದೀನಿ. ಇವಾಗ 1 ಕಪ್ ಗೋಧಿ ಹಸಿಟ್ಟು ತೊಗೊಂಡಿದ್ವಲ್ಲ, ಗೋಧಿ ಹಸಿಟ್ಟು ಅದನ್ನು ಹಾಕ್ಕೋತಾ ಇದ್ದೀನಿ. ಸಬ್ಬಸಿಗೆ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಬ್ಬಸಿಗೆ ಸೊಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ತೆಂಗಿನಕಾಯಿ ತುರಿ ಸ್ವಲ್ಪ ಕರಿಬೇವಿನ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಈರುಳ್ಳಿನ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ ಚಾಪರಲ್ಲಿ. ಕ್ಯಾರೆಟ್ ತುರ್ಕೊಂಡಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ಹಾಕ್ಕೋಬೇಕು ಇವಾಗ ಎಲ್ಲ ಸ್ವಲ್ಪ ಉಪ್ಪು ಹಾಕ್ಕೋಬೇಕು, ರುಚಿಗೆ ತಕ್ಕಷ್ಟು, ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೋಬೇಕು. ನೀಟಾಗಿ ಫಸ್ಟು ನೀರು ಹಾಕ್ತೇನೆ ನೀಟಾಗಿ ಕಲಿಸ್ಕೋಬೇಕು. ತರಕಾರಿ, ರವೆ, ಗೋಧಿ ಹಿಟ್ಟು ಎಲ್ಲ ಒಂದೇ ಥರ ನೀಟಾಗಿ ಕಲಿಸ್ಕೋಬೇಕು. ಇವಾಗ ನೀಟಾಗಿ ಅದನ್ನು ಕಲಿಸ್ಕೊಂಡಾದ್ಮೇಲೆ ನೀರು ಹಾಕ್ಕೋಬೇಕು. ಸ್ವಲ್ಪ ತೆಳುವಾಗೆ ಕಲಿಸ್ಕೋಬೇಕು, ಜಾಸ್ತಿ ಗಟ್ಟಿ ಬೇಡ. ಅದು ರವೆ ಸ್ವಲ್ಪ ನೆಂದಾದ್ಮೇಲೆ ಗಟ್ಟಿ ಆಗುತ್ತೆ ನೋಡಿ. ಇವಾಗ ಕಲಸಿ ರೆಡಿಯಾಗಿದೆ. ಇವಾಗ ಒಂದು ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಹಂಗೆ ಸೈಡಲ್ಲಿ ಇಟ್ಬಿಟ್ಟು ಆಮೇಲೆ ರೊಟ್ಟಿ ಮಾಡಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಸ್ಟವ್ ಆನ್ ಮಾಡಿಕೊಂಡು ಒಂದು ತವ ಇಟ್ಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಸವರ್ಕೊಂಡು ರೊಟ್ಟಿ ಹಾಕ್ಕೋತಾ ಇದ್ದೀನಿ. ನೀವು ಬೇಕಾದರೆ ಪೇಪರ್ ಮೇಲೆ ಮಾಮೂಲಿ ರೊಟ್ಟಿ ಪೇಪರ್ ಮೇಲೂ ತಟ್ಕೊಂಡು ಹಾಕ್ಕೋಬೋದು, ಇಲ್ಲಾಂದರೆ ಹಂಗೇನೂ ಇದು ಮಾಡ್ಬೋದು. ನಾನು ಡೈರೆಕ್ಟ್ ತವ ಮೇಲೇ ತಟ್ಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ ನೋಡಿ. 2 ಸೈಡು ನೀಟಾಗಿ ಬೇಯಿಸ್ಕೋತಾ ಇದ್ದೀನಿ. ಇದಕ್ಕೆ ಕಾಂಬಿನೇಷನಾಗಿ ಚಟ್ನಿ ಮಾಡ್ಕೊಂಡಿದ್ದೀನಿ ನಾನು. ನಿಮಗೇನು ಬೇಕೋ ಅದನ್ನು ಸಾಗು ಚಟ್ನಿ ಯಾವುದಕ್ಕಾದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ. ತುಪ್ಪ ಹಾಕ್ಕೊಂಡು ತಿಂದ್ರೂ ಟೇಸ್ಟ್ ಸಕ್ಕತ್ತಾಗಿರುತ್ತೆ. ಮಕ್ಕಳಿಗೆಲ್ಲ ಚಟ್ನಿ ಸಾಗು ಏನೂ ಬೇಡವೇ ಬೇಡ, ಬರೀ ತುಪ್ಪ ಹಾಕ್ಕೊಟ್ರೆ ಸಾಕು. ಟೇಸ್ಟ್ ಚೆನ್ನಾಗಿರುತ್ತೆ, ಇಷ್ಟಪಟ್ಟು ತಿಂತಾರೆ, ಮತ್ತು ಹೆಲ್ದಿ ಕೂಡ. ನೀಟಾಗಿ 2 ಸೈಡು ನೀಟಾಗಿ ಬೇಯಿಸ್ಕೋಬೇಕು. ಇವಾಗ ನೋಡಿ ಇದು ತೆಗೆದ್ಬಿಟ್ಟು ಇನ್ನೊಂದು ರೊಟ್ಟಿ ಹಾಕ್ಕೋತಾ ಇದ್ದೀನಿ. ಎಲ್ಲ ಆದಷ್ಟು ಸಣ್ಣದಾಗಿ ಚಾಪ್ ಮಾಡ್ಕೊಳ್ಳಿ, ರೊಟ್ಟಿ ತಟ್ಟೋಕ್ಕೆ ಚೆನ್ನಾಗಿರುತ್ತೆ. ಇಲ್ಲಿ ಹೆಂಚು ಮೇಲೆ ತಟ್ಕೋಬೋದು ನೀಟಾಗಿ, ಏನೂ ಇಲ್ಲ. ಇಲ್ಲಾಂದರೆ ರೊಟ್ಟಿ ಪೇಪರಲ್ಲೇ ತಟ್ಕೋಬೋದು, ನಿಮಗೆ ಹೆಂಚು ಮೇಲೆ ಬರಲ್ಲ ಅಂತಂದರೆ. ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗಿ ರೊಟ್ಟಿ ತಟ್ಕೋಬೇಕು. ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ. ಎಲ್ಲ ನಿಮ್ಮ ಬೇಕಾದ್ರೆ ಇದು ಸೌತೆಕಾಯಿ ಎಲ್ಲನೂ ಸೌತೆಕಾಯಿನೂ ತುರಿದ್ಬಿಟ್ಟು ಹಾಕ್ಕೋಬೋದು ಬೇಕಾದರೆ.
ನಾನಿಲ್ಲಿ ಸಬ್ಬಸಿಗೆ ಸೊಪ್ಪು, ಕ್ಯಾರೆಟು, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಅವೆಲ್ಲ ಹಾಕ್ಕೊಂಡಿದ್ದೀನಿ. ಟೇಸ್ಟ್ ಅಷ್ಟೇ ಸಕ್ಕತ್ತಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ಮನೇಲಿ. ಮಕ್ಳಿಗೂ ಇಷ್ಟ ಆಗುತ್ತೆ. ಲಂಚ್ ಬಾಕ್ಸ್ಗೂ ಹಾಕಿ ಕಳಿಸ್ಬೋದು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ,